ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕೆ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನೋಡಿರ್ತೀರಾ, ಹೆಡ್ಲೈನ್ಸಲ್ಲಿ ಹಾಕಿದ್ದೀನಿ. ಒಬ್ಬ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ ವ್ಯಕ್ತಿ ಮಾಡೋದಕ್ಕಿಂತ ನಿಮ್ಗೆ ತೋರಿಸೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ತೋರಿಸ್ತಿದ್ದೀವಿ ಅಂತಂದರೆ, ಒಬ್ಬ ವ್ಯಕ್ತಿ ಮುಂದೆ ಬರ್ಬೇಕಂದ್ರೆ ಅವ್ರ ಹಿಂದೆ ಒಬ್ಬ ನಮಗೆ ನಾವು ಇಷ್ಟು ಮುಂದೆ ಬರ್ಬೇಕಂತಂದ್ರೆ ಎಲ್ಲಾನು ಅವರೇ ಕಾರಣ. ನಾವು ಇಷ್ಟು ವೀಡಿಯೋಸ್ ಆಗಲಿ ಬ್ಲಾಗ್ಸ್ ಆಗಲಿ ವಾರ ವಾರ ವೀಡಿಯೋಸ್ ಬಿಡ್ತಿದ್ದೀವಿ ಅಂದರೆ ಅವರೇ ಕಾರಣ. ಅವರೇ ಸಪೋರ್ಟು, ಅವರೇ ಬೈದು ನಮಗೆಲ್ಲ ಹೇಳ್ಕೊಡೋದು ಆಗಲಿ, ವೀಡಿಯೋಸ್ ಬಿಡೋದಾಗಲಿ. ಅದಕ್ಕೆ ಸುಮಾರು ಜನ ಹೇಳ್ತಿದ್ರಿ ಅವ್ರನ್ನ ತೋರಿಸ್ತಾ ಇಲ್ಲ ಅಕ್ಕ, ನೀವು ತೋರಿಸ್ತಾ ಇಲ್ಲ ಅಂತ. ಅದಕ್ಕೆ ಈ ಬ್ಲಾಗಲ್ಲಿ ಅವರೇ ಮಾತಾಡ್ತಾರೆ ನೋಡಿ, ಅವಾಗ ನೀವು ನಂಬ್ತೀರಾ ನಮ್ಮನ್ನ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದೇ ನೋಡಿ. ಇವತ್ತು ಮಾತ್ರ ತುಂಬ ಇಂಪಾರ್ಟೆಂಟ್ ಬ್ಲಾಗ್ ಆಗಿರುತ್ತೆ ಇದು. ಈ ವ್ಲಾಗ್ ಈ ಆ್ಯಕ್ಚುಲಾಗಿ ಕಳೆದ ವ್ಲಾಗಲ್ಲಿ ಹೇಳಿದ್ವಿ ನಾವು, ಒಂದು ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ತೀವಿ ಅಂತ. ಅಂದರೆ ಈ ವ್ಲಾಗಲ್ಲಿ ಅದನ್ನ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಕೊಡ್ತೀವಿ. ಈಗ ಪ್ರತಿಯೊಂದು ಕೂಡ ಒಂದೊಂದಾಗಿ ಅವ್ರ ಮನೆಗೆ ಹೋಗೋದೆಲ್ಲ ತೋರಿಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ವ್ಲಾಗ್ನ ಫುಲ್ ಎಂಡಿಂಗ್ವರೆಗೂ ನೋಡಿ. ನೋಡ್ತಾ ಇದ್ದೀವಿ ಇವತ್ತು ನೋಡಿ, ನಮ್ಮ ಅಪ್ಪನೂ ಬಂದಿದ್ದಾರೆ ಇವತ್ತು. ಹಾಯ್ ನೋಡಪ್ಪ, ಸೇಮ್ ನಮ್ಮ ಅಪ್ಪನ ಒಂದೇ ಥರ ಇದ್ದೀವಲ್ಲ, ಕಮೆಂಟ್ ಮಾಡಿ ಯಾರಿದ್ದಾರೆ. ನಮ್ಮ ಅಮ್ಮ ಅಂತೂ ಒಳಗಡೆ ಮಲ್ಕೊಂಡಿದ್ದಾರೆ, ತೋರಿಸ್ಬೇಡಿ ಅಂತ. ಅದಕ್ಕೆ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಅಮ್ಮನೂ ತೋರಿಸ್ತೀನಿ, ನಮ್ಮ ಮನೆ ಎಲ್ಲರಿಗೂ ತೋರಿಸ್ತೀನಿ. ಈಗ ಹೋಗೋದು ಬ್ಲಾಗ್ ಮಾಡ್ತೀನಿ. ಹಾಯ್ ಮಾಡೋ ನಮ್ಮ ಮಾವನ ಮಗ. ಎಲ್ಲರಿಗೂ ನಮಸ್ಕಾರ. ಹೋಗೋಣ. ನಮ್ಮದು ಇದೇ ಗಾಡಿ, ನಮ್ಮ ಗಾಡಿ ಅಲ್ಲ, ಆದರೆ ಇದು ಫ್ಯಾಕ್ಟ್ರಿ ಅವ್ರ ಓನರ್ ಗಾಡಿ. ಓನರ್ ಗಾಡಿ ಅವ್ರಿಗೆಲ್ಲ ಕೊಟ್ಟರೆ ಅಂದರೆ ಅವ್ರದ್ದೇ ಗಾಡಿ ಅಲ್ವಾ. ಹೋಗ್ತಾ ಇದ್ದೀವಿ, ಹೋಗೋಣ. ನಮ್ಮ ಮನೆ ಇದೇ ನಮ್ಮ ಮನೆ. ಇದ್ದೀವಿ ಅಂತೂ ಬಂದ್ವಿ ಇಬ್ಬರು. ಈಗ ಹೋಗ್ತಾ ಇದೀವಿ, ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಇದೆ ನಮ್ಮ ಅಣ್ಣನ ಮನೆ, ಕಾಣಿಸ್ತಿದ್ಯಾ? ಏನು ಮಾಡ್ತಾ ಇರ್ಬೋದು, ಶಾಕ್ ಆಗ್ಬೋದು ಅವ್ರಿಗೆ. ಹೇಳಿಲ್ಲ ಅವ್ರಿಗೆ ನಾವು ಬರ್ತಿದ್ದೀವಿ ಅಂತ. ನೋಡೋಣ ಸರ್ಪ್ರೈಸ್ ಆಗಿರಲಿ ಅದು ಏನು ಮಾಡ್ತಿದ್ದಾರೆ ಏನಿಲ್ಲ ಅಂತ. ಮೋಸ್ಟ್ಲಿ ವೀಡಿಯೋಸ್ ಮಾಡೋಣ ಅಂದಿದ್ರು, ವೀಡಿಯೋಸ್ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಹೋಗ್ತಾಯಿದ್ದೀವಿ, ನೋಡೋಣ ಏನು ಮಾಡ್ಬೋದು ಅಂತ. ಸುಮ್ಮನೆ ಬನ್ನಿ ಹೋಗೋಣ. ಶಾಕ್ ಆಗ್ಬೋದು ಅವ್ರಿಗೆ. ಅದನ್ನು ತೋರಿಸ್ತೀವಿ ಅಂತ ಹೇಳಿದ್ವಿ ಸುಮಾರು ಜನಕ್ಕೆ, ಅದಕ್ಕೆ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ವಿ. ಇವತ್ತು ವೀಡಿಯೋ ಮಾಡೋಕ್ಕಾಗಿದೆ ನೋಡಿ, ಸುಮಾರು ದಿನ ಆದಮೇಲೆ. ಬೈಕಲ್ಲಿ ಬಂದು ಕೂದಲಲ್ಲಿ ಹಿಂಗಾಗಿದೆ ನನ್ನ. ಸರಿ, ಮಾತಾಡೋಣ. ತೋರಿಸ್ತೀನಿ ಈಗ. ನಮ್ಮ ಅಣ್ಣನ ಬ್ಲಾಗ್ ಮಾಡೋಣ ಅಂತ ನಿಮ್ಮನ್ನ ತೋರ್ಸಂತಿದ್ರು, ಅದಕ್ಕೆ. ನಾವೇನು ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ತೋರ್ಸಕ್ಕೆ. ಇವರೇ ನಮ್ಮ ಸ್ಪೆಷಲ್ ವ್ಯಕ್ತಿ. ಸ್ಪೆಷಲ್ ಏನಿಲ್ಲ, ಎಲ್ಲರೂ ಇನ್ನೂ ರೆಡಿ ಆಗ್ತಾರೆ ರೀಲ್ಸ್ ಮಾಡೋಕ್ಕೋಸ್ಕರ ಇಬ್ಬರು ರೆಡಿ ಆಗ್ತಾ ಇದೀವಿ. ಸ್ಪೆಷಲ್ ಅವಳು ಸ್ಪೆಷಲ್ ವ್ಯಕ್ತಿ. ಸುಮಾರು ಜನ ಹೇಳ್ತಿದ್ರು ನಿಮ್ಮಿಬ್ಬರನ್ನ ತೋರಿಸಿ ಅಂತ. ಅದಕ್ಕೆ ನಿಮ್ಮಿಬ್ಬರು ತೋರ್ಸೋಣ ಅಂದ್ಬಿಟ್ಟು ಹೇಳ್ದಾರ ಬಂದ್ವಿ. ಹೌದಾ? ನಮಗೆ ಬರ್ತಾರೆ ಅಂತ ಗೊತ್ತಿತ್ತು, ಯಾಕಂತಂದ್ರೆ ವಿಡಿಯೋ ಮಾಡಕ್ ನಮ್ಮನೆಗೆ ಬರೋದು. ಬರ್ತಾರ ಗೊತ್ತಿತ್ತು, ಅದ್ರ ವ್ಲಾಗ್ ಮಾಡ್ಕೊಂಡು ಬರ್ತಾನೆ ಅಂತ ಗೊತ್ತಿರಲಿಲ್ಲ. ಸಡನ್ ಬಂದಾಗ ಏನಪ್ಪ ಮಾತಾಡಮ್ಮ ಅಂತ ನಾನು ಏನೋ ನಮ್ದು ಆಗಲ್ಲ, ನಾವು ಏನು ಮಾತಾಡೋದು ಇದ್ರಲ್ಲಿ ಮಾತಾಡ್ತೀನಿ. ಈ ನಮ್ ಬ್ಲಾಗಲ್ಲಿ ಅಂತ ಮಾತಾಡಲ್ಲ, ಅಟ್ಲೀಸ್ಟ್ ಅವ್ರ ಬ್ಲಾಗಲ್ಲಿ ಮಾತಾಡೋದು. ಏನು ಮಾತಾಡೋಣ? ಅದಕ್ಕೇನೆ ಜಾಸ್ತಿ ಎಲ್ಲ ಬ್ಲಾಗಲ್ಲ ನಮ್ಮ ಅತ್ತೆನ ಮಾತಾಡೋದು, ನಮ್ಮ ಅಣ್ಣ ಮಾತಾಡಲ್ಲ. ಈ ಬ್ಲಾಗ್ ಆದ್ರೆ ಮಾತಾಡು. ಧಮ್ಕಿ ಹಾಕ್ಬೋದು ನೋಡಿ ಸಣ್ಣಗೆ. ಏನು ಹೇಳು, ಏನು ಹೇಳು ಅಂತ ಮನೆ ಬಂದು ಏನು ಹೇಳ್ತೀವಿ ನೋಡು. ತೋರ್ಸು ಅಂತಿದ್ವಿ, ತೋರಿಸ್ತಿದ್ವಿ. ಯಾಕೆ ಅವ್ರ ಜೊತೆ ಅವ್ರನ್ನ ತೋರ್ಸಲ್ಲ ನೀವು, ಯಾಕೆ ತೋರ್ಸಲ್ಲ ಅಂತ ಎಲ್ಲ ಸುಮಾರು ಜನ ಕಮೆಂಟ್ ಆಗಿದ್ರು. ಅದಕ್ಕೆ ತೋರಿಸ್ತಾ ಇರೋದು, ಹಂಗೆ ಸರ್ಪ್ರೈಸ್ ಆಗಿರಲಿ ಅಂತಷ್ಟೇ. ಅದಕ್ಕೆ ಹೇಳಾರ ಬಂದಿರೋದು. ಓಕೆ, ವಿಡಿಯೋಸ್ ಎಲ್ಲ ಮುಗೀತು. ವಿಡಿಯೋ ಮುಗಿಸಿ ಅವಾಗಲೇ ಅಂತ ಅಷ್ಟೊಂದು ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಇವಾಗ ಮಾತಾಡ್ಸೋಣ. ಸುಮಾರು ಜನ ಕೇಳ್ತಿದ್ರಿ, ಅಂಬಿ ಕಾವ್ಯನ ಅವ್ರನ್ನ ಬ್ಲಾಗಲ್ಲಿ ಜಾಸ್ತಿ ತೋರಿಸಲ್ಲ, ಬ್ಲಾಗ್ ಅವ್ರ ಜೊತೆ ಮಾಡಿ ಅಂತ ಹೇಳ್ತಿದ್ರಿ. ಅದಕ್ಕಾಗಿ ಬ್ಲಾಗ್ ಮಾಡ್ತಾ ಇದ್ದೀವಿ.
ಯುವಕರು ಮುಂದೆ ಯಾಕೆ ಬರಲ್ಲ ಅಂತ ಗೊತ್ತಾ ಹಾ, ಅದೇ ಮುಂದೆ ಬರ್ಬೇಕು ನೀವು ಸುಮಾರು ಜನ ಕೇಳ್ತಿದ್ದೀರ ನೋಡಿ, ನಮ್ಮ ಅಣ್ಣನ ಮತ್ತೆ ತೋರಿಸಿದ್ದೀನಿ ವ್ಲಾಗಲ್ಲಿ. ಆಗ್ಲೇ ನಾನು ರೆಡಿ ಆಯ್ತಿದ್ದೆ ಗೈಸ್, ಜಾಸ್ತಿ ಮಾತಾಡಕ್ಕಾಗಲ್ಲ ಬಿಕಾಸ್ ವಿಡಿಯೋ ವೆದರ್ ಹೋಗ್ಬಿಡುತ್ತೆ, ಮಾಡ್ಬೇಕಂತಿತ್ತು ಮುಂದೆ. ಆದ್ರೂ ವೆದರ್ ಹೋಯ್ತು, ಏನೂ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಬೇಗ ಬರ್ರಪ್ಪ. ಬೇಗ ಬರ್ಬೇಕು. ಇವ್ರಿಬ್ರಿಂದ ನಮ್ದೇ ಲೇಟ್ ಆಗೋದು ನಿಜ ಹೇಳ್ಬೇಕಂದ್ರೆ. ಇವ್ರು ರೆಡಿ ಆಗಿರ್ತಾರೆ, ನಾವು ಬರೋದೇ ಲೇಟ್ ನಿಜ ಹೇಳ್ತೀನಿ. ನಾನು ಯಾಕೆಂದ್ರೆ 3:30 ಬಟ್ ಇವತ್ತು ಸ್ವಲ್ಪ ನಾನು ಲೇಟ್ ಮಾಡಿದೆ ಆಕ್ಚುಲಿ. ಕರೆಕ್ಟ್ ಆಗಿ ಭೂಮಿ 3 ಅವರ್ ತಗೊಳ್ತಾಳೆ ರೆಡಿ ಆಗಕ್ಕೆ. ಇನ್ನೇನ್ ಹೇಳೋಣ, 3 ಅವರ 3 ಅವರ್ ತಗೊಳ್ತಾಳೆ. ಇವತ್ತು 1 ಗಂಟೆಗೆ ನಾವು ರೆಡಿ ಆಗಕ್ಕೆ ಅಂತ ಶುರು ಆಗಿತ್ತು. ನಾನು ಶರ್ಟ್ ಚೇಂಜ್ ಮಾಡಿ ಮುಖ ತೊಳೆದು ಪ್ಯಾಂಟ್ ಹಾಕೊಂಡ್ರು ಹುಡುಗಿರು ಯಾವಾಗಲೂ ಹುಡುಗಿ ಕೂಡ ಲೇಟ್ ಅವ್ರ ಬಗ್ಗೆ ಮಾತಾಡಬೇಡ. ನಮ್ದೇನಿಲ್ಲಪ್ಪ, ಒಂದು 5 ನಿಮಿಷದಲ್ಲಿ ರೆಡಿ 5 ನಿಮಿಷ ಆಗ್ಬಿಡ್ತೀವಿ. ನಮ್ದಾದ್ರೆ 5 ನಿಮಿಷಕ್ಕೆ ಇನ್ನೊಂದ್ ಸ್ವಲ್ಪ ಜೀರಾ ಸೇರ್ತಾರೆ, 50 ನಿಮಿಷ ಅವ್ರದ್ದು ಆತರ. ಏನಾಯ್ತು ವಿಷ್ಣು ನೋಡಿ guys, ಫಸ್ಟ್ ಹಾಕ್ಬೇಡ. ಅಷ್ಟು ಬಂದ್ಬಿಟ್ಟಿದ್ದಾನೆ ನಮ್ಮ ಬ್ಲಾಗಲ್ಲಿ ಇವತ್ತು. ಅವ್ರ ಅಜ್ಜಿ ಹತ್ರ ಹೋಗ್ತೀನಿ ಅಂತ ಇದ್ದಾನೆ. ಅಲ್ಲಿ ನಮ್ಮಮ್ಮ ಇದ್ದಾರೆ ಗೈಸ್, ನಮ್ಮ ಅಮ್ಮನ ಹತ್ರ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ. ಆಯ್ತು, ನೀನು ಹೆಂಗ್ ಆಗುತ್ತೆ ಹಾಕಿ ಗೈಸ್ ಇವ್ರ ವ್ಲಾಗ್ ಅಲ್ಲಿ ನಾನು ಕಮೆಂಟ್ಸ್ ಓದಿದ ಪ್ರಕಾರ ತುಂಬಾ ಜನ ಕಮೆಂಟ್ ಹಾಕ್ತಿದ್ದೀರಾ ಏನಪ್ಪಾ ಅಂತಂದ್ರೆ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಮೈಕ್ ಕೊಟ್ಟಿದ್ರು ಕೂಡ ತಂದಿಲ್ಲ. ಮಹಾನ್ ದಂಪತಿಗಳು ಮೈಕ್ ಕೊಟ್ಟಿದ್ರು ಕೂಡ ಮೈಕ್ ತಂದಿಲ್ಲ, ಹಂಗೆ ವ್ಲಾಗ್ ಮಾಡ್ಕೊಂಡು ಬಂದಿದ್ದಾರೆ ಅರ್ಜೆಂಟ್ ಅಲ್ಲಿ. ಸೊ ಏನ್ ಪ್ರಾಬ್ಲಮ್ ಇದೆ ಗೊತ್ತಾ ಗೈಸ್, ಅದು ಕ್ಯಾಮ್ರಾ ಓಕೆ ಆಯ್ತಾ, ವಾಯ್ಸ್ ಅದು ಸ್ಪೀಕರು ಸ್ವಲ್ಪ ಚೆನ್ನಾಗಿ ಬರ್ತಿಲ್ಲ, ಇಂಪ್ರೂವ್ ಮಾಡ್ಕೊಳ್ಳಿ. ಅದೇ ಮೈಕ್ ಕೊಟ್ಟಿದ್ವಿ ನಾವು ನಮ್ಮ ಹತ್ರ ಇರೋದು, ನಮ್ಗೇನು ಮೈಕ್ ಅವಶ್ಯಕತೆ ಇಲ್ಲ ಬಿಕಾಸ್ ನನ್ನ ಗಂಟ್ಲೆ ಮೈಕ್ ಥರ ಇದೆ. ಸೊ ಅದಕ್ಕೆ ನನಗೆ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಇವ್ರಾದ್ರೂ ಯೂಸ್ ಮಾಡ್ಕೊಂತಾರೆ ಅಂತ ಕಂಡ್ರೆ ಇವ್ರು ಅದನ್ನ ಮರ್ತೇ ಬಂದವ್ರೆ. ಎಲ್ಲ ಮೈಕ್ನ ಕೊಡೋ ಕಾರಣ ಏನಂದ್ರೆ ಇವ್ರು ನಾರ್ಮಲ್ ಮಾತಾಡಿದ್ರೆ ಮೈಕ್ ಮಾಮೂಲಿ ಮೈಕ್ ಸೌಂಡ್ ಬರ್ತಿದೆ, ಮೈಕಲ್ಲಿ ಮಾತಾಡಿದಾಗ DJ ಸೌಂಡ್ ಬಂದ್ಬಿಡ್ತು. ಅದಕ್ಕೋಸ್ಕರ ಏನಂದ್ರೆ ಬೇಡ ನನಗೆ ಸ್ಪೀಕರೇ ಚೆನ್ನಾಗಿಲ್ಲ ಅಂತ. ಸ್ಪೀಕರ್ ಚೆನ್ನಾಗಿದೆ, ಇವ್ರು ವಾಯ್ಸ್ ಜಾಸ್ತಿ ಇದೆ, ಸ್ಪೀಕರೇ ಚೆನ್ನಾಗಿಲ್ಲ ಅಂತ. ಒಂದು ನಿಮಿಷ, ನಾನು ಊಟ ಬಂದಿರೋದೇ ವಾಯ್ಸ್ ಟೂರ್, ನಾನು ಏನ್ ತಾನೇ ಮತ್ತೆ ಮಾಡೋಕ್ಕಾಗತ್ತೆ. ಯಾಕೆ ಮೈಕ್ ಬುಕ್ ಮಾಡಿಸ್ತೀವಿ? ನಾನು ಸುಮ್ಮನೆ ಏನೋ ಅದು ನಿಧಾನ ಕೇಳ್ತಿದ್ದಂತ ಬುಕ್ ಮಾಡಿದ್ದೆ, ಅದ್ ನೋಡಿದ್ರೆ ನಾನು ವಾಯ್ಸ್ಗಿಂತ ಜೋರು. ಅದೇ ಹೇಳ್ತೀನಿಲ್ಲ, ವಾಯ್ಸೇ ಮಾಮೂಲಿ ಮೈಕು, ಆ ಮೈಕ್ ಹಾಕಿದ್ರೆ DJ ಆಗ್ಬಿಡ್ತದು. ಆದ್ರೂ ಕೂಡ ಎಷ್ಟೋ ಜನ ನಾನು ಮಾತಾಡೋದನ್ನ ಇಷ್ಟಪಡ್ತಾರೆ. ಅಂದ್ರೆ ಯಾರೇ ಬಂದ್ರು ಹೊಸ್ದಾಗಿ ನಾನು ಟಕ್ ಅಂತ ಅವ್ರ ಜೊತೆ ಅಡ್ಜಸ್ಟ್ ಆಗ್ಬಿಡ್ತೀನಿ. ಅದರಿಂದ ಏನಂತಾರೆ, ನೋಡಪ್ಪ ಹುಡುಗಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅಂತ ಅಂತಾರೆ ಅಲ್ವೇನೆ. ನಾನು ನಿಮ್ಮ ಹತ್ರ ಸ್ಟಾರ್ಟಿಂಗ್ ಬಂದಾಗ ಇವ್ರ ಹತ್ರ ಮುಚ್ಚು ಮರೆ ಏನಿಲ್ಲ ಗೈಸ್, ನಾನು ಡೈರೆಕ್ಟ್ ಎಕ್ದಮ್ ಎಲ್ರೂ ಮಾತಾಡಿಸ್ತಾ ಇರ್ತೀನಿ. ಸೊ ನೀನು ಖುಷಿ ಪಡ್ಬೇಕು, ನನ್ನ ಹೆಂಡತಿ ಬಂದವ್ರು ಎಲ್ಲರ ಜೊತೆನೂ ಎಷ್ಟು ಲವಲವಿಕೆಯಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಸೊ ವ್ಲಾಗಲ್ಲೂ ಜನಗಳಿಗೆ ಬೋರ್ ಹೊರ್ಸಲ್ಲ, ಏನೋ ಒಂದು ಮಾಡಿ ಇರಿಟೇಟ್ ಮಾಡ್ತಾ ಇರ್ತಾಳೆ ಅಂತ ಖುಷಿ ಪಡ್ಬೇಕು ನೀನು. ನಮ್ದು ಹಂಗಲ್ಲ, ನಮ್ದು ವ್ಲಾಗ್ ಮಾಡ್ಬೇಕಂದ್ರೆ 2 ದಿನದಿಂದ ಇವಳು ಹೇಳ್ಕೊಡ್ಬೇಕು. ಏನ್ ಹೇಳ್ತೀಯ ವ್ಲಾಗ್ ಟೈಮಲ್ಲಿ ಏನ್ ಗೊತ್ತಾ, ಕನ್ನಡ ಮೀಡಿಯಂ. ಸೊ ಕನ್ನಡದ ಅಪ್ಪಟ ಕನ್ನಡದ ಹುಡುಗಿ ನಮ್ಮ ಹುಡುಗಿ, ಅದಕ್ಕೆ ಅವಳು ಓದಿಲ್ಲ, ಅದಕ್ಕೆ ಕನ್ನಡದ ಹುಡುಗಿ ಅವಳು ಬರಲ್ಲ. ಒಂದ್ ಸ್ವಲ್ಪ ಎಜುಕೇಶನ್ ಮಾಡಿದ್ರೆ ಮಾತಾಡೋದು ಹೆಂಗ ಅನ್ನೋದು ಒಂದ್ ಸ್ವಲ್ಪ ಒಬ್ಬ ಮನುಷ್ಯನ್ ಗೊತ್ತಾಗುತ್ತೆ. ಬಟ್ ನಾವು ಎಜುಕೇಶನ್ ಮಾಡ್ಲಾರವ್ರಿಗೆ ನೀನ್ ಮಾತಾಡೋದ್ರೆ ಏನ್ ಮಾತಾಡ್ತೀರಾ? ಅವ್ರ ಅಪ್ಪಟ ಕನ್ನಡದವರು. ಇನ್ನು ಆಕ್ಚುಲಿ ಖುಷಿ ಪಡ್ಬೇಕು ನೀನು. ಇವನು ಸ್ವಲ್ಪ ಓದವನೆ, ಅದಕ್ಕೋಸ್ಕರ ಇವನ್ ಸ್ವಲ್ಪ ಓದವನೆ, ಅದಕ್ಕೆ ತಿಳ್ಕೊಂಡ ಸ್ವಲ್ಪ ಏನ್ ಮಾತಾಡ್ಬೇಕು. ಇವಳು ಓದಾಳೆ, ಇವಳು ತಿಳ್ಕೊಂಡು ಸ್ವಲ್ಪ ಮಾತಾಡ. ನಾ ಇಬ್ರು ಓದಿಲ್ಲ, ನಮ್ಮ ಮನೇಲಿ ಓದಕ್ಕೂ ಆದ್ರೂ ಓದಿರೋರ್ಗಿಂತ ಏನು ಕಮ್ಮಿ ಇಲ್ಲ ಇವ್ರಿಬ್ರು. ಇಲ್ಲ ಆತರ ಏನಿಲ್ಲ, ಜಸ್ಟ್ ಏನು ಗೊತ್ತಿಲ್ಲ ಅನ್ನೋ ತರ ಇರ್ತಾರ. ಬಟ್ ನಮಗ್ ಗೊತ್ತಿಲ್ದಿರೋ ವಿಷಯನೂ ಕೂಡ ಇವ್ರಿಗೆ ಗೊತ್ತು. ಸುಳ್ಳು ಹೇಳ್ತಾರೆ, ನಾವು ಅಷ್ಟೇನು ಗೊತ್ತಿಲ್ಲ, ನಮ್ಗೆ ಅವ್ರು ಹೇಳ್ದಾಗ ಗೊತ್ತಾಗೋದು ಹಿಂಗೆ ಇತ್ತಲ್ಲ ಅಂತ. ಮಾತು ಬಿಡಿ ಗೈಸ್, ಮಾತು ಬಿಡಿ. ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ಹೆಮ್ಮೆ ಪಡ್ಬೇಕು. ಹೇಳ್ಬೇಕಂತಂದ್ರೆ ನಾವು ಕನ್ನಡಿಗರು. ಹೆಮ್ಮೆ ಕನ್ನಡ ವ್ಲಾಗರ್ಸ್ ಆಗಿ. ಸೊ ಕನ್ನಡ ಮಾತಾಡ್ಬೇಕು. ನಾವೇನೋ ಅಪ್ಪಿ ತಪ್ಪಿ ಏನೋ ಟಸಪುಸ ಅಂತ ಒಂದು ಇಂಗ್ಲಿಷ್ ಮಾತಾಡ್ಬಿಡ್ತೀವಿ, ಮ್ಯಾನೇಜ್ ಮಾಡ್ಬಿಡ್ತೀವಿ. ಬಟ್ ಇವ್ರಿಗೆ ಎಲ್ಲ ವ್ಲಾಗಲ್ಲಿ ಅಷ್ಟೇ ಎಷ್ಟು ಫಾಸ್ಟ್ ಮಾತಾಡ್ತಾಳೆ ಅಂದ್ರೆ ಅವಳ ಥರ ನಾವು ಮಾತಾಡಕ್ಕೆ ನಾನು ಎಷ್ಟು ಅನ್ಕೊಂತೀನಿ. ನಮ್ಮ ಅದಕ್ಕೆ ಥರ ವಿಡಿಯೋಸ್ ಮಾಡಬೇಕು, ನಮ್ಮ ಅದಕ್ಕೆ ಥರ ವ್ಲಾಗ್ ಅಂದರೆ ನಾನು ಏನು ಡ್ಯಾನ್ಸ್ ಮಾಡೋಕೆ ಹಂಗೆ ಮಾಡಬೇಡ ಅಂತ ಹೇಳ್ತಾಳೆ. ಅಂದ್ರೂ ಅವಳ ಥರ ಮಾಡ್ಬೇಕಂತೀನಿ, ಅಂದ್ರೂ ಆಗದೆ. ಅಂದ್ರೆ ಸುಮಾರು ಜನ ಕಮೆಂಟ್ ಹಾಕೋ ಸ್ವಭಾವ ಅದು ನಮ್ಮ ಅದಕ್ಕೆ ಥರ ಮಾಡ್ತಿರಲ್ಲ ಅಂತ. ನಿಜವಾಗ್ಲೂ ನಾನು ಡ್ಯಾನ್ಸ್ ಆಗಲಿ, ನನ್ನ ವಿಡಿಯೋಸ್ ಆಗಲಿ, ನಾನು ಏನೇ ಮಾಡ್ಬೇಕಂದ್ರೆ ನಮ್ಮ ಅದಕ್ಕೆ ನಾನು ನನಗೆ ಹೇಳ್ಕೊಡೋದು, ಹಿಂಗೆ ಮಾಡ್ಬೇಕು, ಹಿಂಗಿಲ್ಲ ಅಂತ ನಿಜ ಅದನ್ನು ಮಾಡಕ್ಕೆ ಬರಲ್ಲ ನನಗೆ. ಬರುತ್ತೆ ಗೈಸ್. ಫಸ್ಟ್ ಒಂದು ಏನೇ ಮಾಡಿದ್ರು ಕೂಡ ಫಸ್ಟ್ ಇವ್ರನ್ನ ಓಕೆ ತಗೊಂಡ್ಮೇಲೆ ನಾವು ಅದನ್ನ ಬಿಡೋದು ಯಾವುದೇ ಕಾರಣಕ್ಕೂ. ಇವ್ರು ಏನು ಬೇಡ ಅಂತ ಹೇಳಿದ್ರೆ ಅದು ಅಪ್ಲೋಡ್ ಆಗಿದ್ರು ಕೂಡ ಡಿಲೀಟ್ ಮಾಡಕ್ ಬಿಡ್ತೀನಿ. ಅಯ್ಯೋ ಅಂತ ಅವ್ರಿಗೇನು ಗೊತ್ತಿಲ್ಲ, ಅದಕ್ಕೋಸ್ಕರ ಇವಾಗ ಬಂದು ನಿಮ್ಮಂದ್ರೆ ಒಂದೇ. ನಾವು ಸ್ಟಾರ್ಟಿಂಗ್ ಬಂದಾಗ ನಮ್ಗೆಲ್ಲ ಗೊತ್ತಿತ್ತು ಅಂತಲ್ಲ, ನಮಗೂ ಏನೂ ಗೊತ್ತಿರಲಿಲ್ಲ. ನಾವು ಅಷ್ಟೇ ಸ್ಟ್ರಗಲ್ ಪಟ್ಟಿದ್ವಿ. ಬಟ್ ಇವ್ರ ಆ ಸ್ಟ್ರಗಲ್ ಪಡಬಾರ್ದು ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಹೆಲ್ಪ್ ನಾವು ಹೇಳ್ತಾ ಇದೀವಿ, ಈ ತರ ನಾವು ಮಾಡಿದೀವಿ. ಯಾಕಂದ್ರೆ ನಮ್ಗೆ ಆಗಿರೋ ಅನುಭವನ ಅವ್ರು ಸ್ವಲ್ಪ ಹೇಳ್ತೀವಿ. ಅವ್ರು ಕಲ್ಕೊಂಡು ಹೋದ್ರೆ ಜೀವನ ಮಾಡ್ತಾರೆ, ಕಲ್ಕೊಳ್ಳಾರೆ ಮಾಮೂಲಿ ಯಾವ ಸಿಕ್ಕಂಗೆ ಮಾಡ್ಕೊಂಡ್ರೆ ಅವ್ರು ಹಾಳು ಮಾಡ್ಕೊತಾರೆ ಅನ್ನೋದು ನಾನು ಹೇಳ್ತೀನಿ. ಬಟ್ ಇವಾಗ ನಮ್ಗೆ ಯಾವ ಥರ ನೀವು ಸಪೋರ್ಟ್ ಮಾಡಿದ್ರಿ ಅದೇ ಥರ ಇವ್ರಿಗೂ ಸಪೋರ್ಟ್ ಮಾಡಿರಿ. ಇವರು ಒಂದು ರೇಂಜಿಗೆ ಇದು ಬರಲಿ. ನೀವು ಏನೇ ಹೇಳಿದ್ರು ಅವರು ನೆಕ್ಸ್ಟ್ ಟೈಮಿಂದ ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇವಾಗ ಅವ್ರಿಗೆ ಏನು ಗೊತ್ತಿಲ್ಲ. ಸೊ ನೀವೇ ಏನು ತಪ್ಪು ಸರಿ ಅಂತ ಹೇಳಿ ನೀವೇ ಕಮೆಂಟ್ ಹಾಕಿದ್ರೆ ಅವ್ರು ತಿದ್ಕೊಳ್ತಾರೆ. ಸೊ ಅಷ್ಟು ಯಾರು ಇಲ್ಲಿ ಪಂಟ್ರೇನಲ್ಲ, ಅಥವಾ ಯಾರು ಏನು ಎಲ್ಲನೂ ಕಲಿತಾನೆ ಬರಲ್ಲ. ನಾವು ಇನ್ನೂ ಕಲಿತಾ ಇದ್ದೀವಿ. ಸೊ ನಮ್ಮದು ಅಷ್ಟು ಪರ್ಫೆಕ್ಟ್ ಅಂತ ನಾನು ಹೇಳ್ಕೊಳ್ಳಲ್ಲ. ಸೊ ನೀವು ತಪ್ಪುಗಳನ್ನ ಹೇಳಿದ್ರೆ ಸೊ ನಾವು ಅದನ್ನ ತಿದ್ಕೊಳ್ತೀವಿ. ನಾವಾಗಿದ್ರು ಸರಿ, ಇವರಾಗಿದ್ರು ಸರಿ, ಅಥವಾ ಯಾರೇ ಆಗಿದ್ರು ಸರಿ.
ಇದರಲ್ಲಿ ಯಾಕಂದ್ರೆ ಕಲಿಯೋದೇನಿಲ್ಲ, ಸಾಯೋರು ಕಲಿತಾನೆ ಇರಬೇಕು, ಪ್ರತಿಯೊಂದನ್ನು ಕಲಿಯಬೇಕು. ಕಲಿಕೆಗೆ ಅದಕ್ಕೋಸ್ಕರ ಕೊನೆ ಇಲ್ಲ. ಏನೇ ಇದ್ರು ಇಬ್ಬರಲ್ಲಿ ಏನೇ ಇದ್ರು ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನೆಕ್ಸ್ಟ್ ಓದಿದಾಗ ಅವ್ರಿಗೆ ಅರ್ಥ ಆಗುತ್ತೋ ಇದು ಮಾಡಬಾರ್ದು ಹೇಳೋರೆ ಅನ್ನೋದು ಅವ್ರು ಕಲಿತಾರೆ ಅನ್ನೋದು ನಂದು. ಯಾಕಂದ್ರೆ ನಾವು ಹೇಳೋದ್ರಿಂದ ಗೊತ್ತಾಗಲ್ಲ, ನೀವು ಹೇಳೋದ್ರಿಂದ ಅವ್ರು ಜಾಸ್ತಿ ಮೈಂಡಿಗೆ ಹಾಕತ್ತಾರೆ ಅನ್ನೋದು ಅಷ್ಟೇ. ಅಷ್ಟೇ ಗೈಸ್, ಈ ವ್ಲಾಗ್ ನಮ್ಮದೇ ಆಗ್ಬಿಡುತ್ತೆ ಆಮೇಲೆ. ಸೊ ಅದಕ್ಕೆ ಇವ್ರು ಮಾಡಲಿ. ಸೊ ನಿಮ್ಮ ಮನೆಗೆ ಹೋಗಿ ನಿಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡಿರಿ. ಸಬ್ಸ್ಕ್ರೈಬ್ ಟು ಭೂಮಿಕಾ ದರ್ಶನ್ ಯೂಟ್ಯೂಬ್ ಚಾನಲ್ ಹಾಗೂ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ ಆಲ್ಸೋ. ಅಷ್ಟೇ ಗೈಸ್. ಓಕೆ ಇನ್ನು ಹೋಗ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಗೈಸ್ ಬಂದ್ವಿ ಕೊನೆಗೋ ಮನೆಗೋ ಬಂದು ಭೂಮಿಯಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂತೂ ನನ್ನ ಕೈಲಿ ಇವಾಗ ಆಗ್ತಾರಲ್ಲ, ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಫೈನಲ್ ಹೇಳೋಣ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ. ಟೈಮ್ ಬಂದು ಈಗಾಗಲೇ 10 ಗಂಟೆ ಆಗೋಯ್ತು, ಬರೋದಕ್ಕೆ ಲೇಟ್ ಆಯಿತು. ಹಂಗೆ ಮಧ್ಯಾಹ್ನ ಅಡುಗೆ ಮಾಡಿ ಇಟ್ಟಿದ್ಲು, ಊಟ ಮಾಡಿದ್ವಿ. ಮನ್ಕೊಳ್ತೀವಿ. ವ್ಲಾಗ್ನ ಇಲ್ಲೇ ಎಂಡಿಂಗ್ ಮಾಡ್ತಾಯಿದ್ವಿ. ನಮ್ಮ ಚಾನೆಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿ ಕಂಟೆಂಟ್ ಮಾಡ್ತೀವಿ, ಚೆನ್ನಾಗಿ ವ್ಲಾಗ್ಸ್ ಮಾಡ್ತೀವಿ. ಇದೇ ಥರ ಸಪೋರ್ಟ್ ಮಾಡಿ.